ನಿಮ್ಮ ಹೆಸರೇನಮ್ಮ? ಪ್ರೇಮ GM. ಅದೇ ನಿಮ್ಮ ಯಜಮಾನ್ರಿಗೆ ಏನಾಗಿತ್ತು? ಉರ್ಲಾಕಿನ್ ಸತ್ತಿದ್ದಾರೆ. ಯಾವ ಕಾರಣಕ್ಕೆ? ಆಫೀಸ್ ನಲ್ಲಿ ತುಂಬಾ ಕಿರುಕುಳ ಕೊಡ್ತಿದ್ರು ರಾಘವೇಂದ್ರ ಅಂತ. ರಾಘವೇಂದ್ರ ಅಂತ. ಎಷ್ಟು ದಿನದಿಂದ ಕಿರುಕುಳ ಕೊಡ್ತಿದ್ರಂತ? ಅವ್ರು ಸ್ಟಾರ್ಟಿಂಗ್ ಇಂದ ಅವ್ರ ಕೆಲ್ಸಕ್ಕೆ ಸೇರ್ದಾಲಿಂದನೇ ಕೊಡ್ತಿದ್ರು. ಯಾಕೆ ಏನಂತ ನಿಮ್ಗೆ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ದಾರಾ? ಇಲ್ಲ, ಸುಮ್ನೆ ಕಾಟ ಕೊಡ್ತಾರ. ಏನ್ ಕೆಲ್ಸ ಮಾಡಿದ್ರು ಒಪ್ಕೊಳಲ್ಲ ಅವ್ರು. ಸುಮ್ನೆ ಟಾರ್ಚರ್ ಕೊಡ್ತಾರ, ನೆಮ್ಮದಿ ಇಲ್ದಂಗ್ ಮಾಡ್ತಾರ. ಆಫೀಸ್ನಾಗ ಹೋದ್ರು ಮಾತಾಡ್ಸಲ್ಲ. 4 ತಿಂಗಳದ್ದು ಸ್ಯಾಲ್ರಿನೂ ಕೊಟ್ಟಿಲ್ಲ. JD ಸರ್ ಕೂಡ ಹೇಳ್ಯಾರ ಅವ್ರಿಗೆ ಸ್ಯಾಲ್ರಿ ಅಟೆಂಡೆನ್ಸ್ ಸೈನ್ ಮಾಡ್ರಿ ಅಂತ. ಮಾಡ್ತೀನಿ ಅಂತಾರ, ಮಾಡಲ್ಲ. ಅವ್ರಿಂದಾನೇ ನನ್ ಗಂಡ ಹಾಳಾಗ್ಬಿಟ್ಟ. ಈಗ ಅವ್ರ ಮೇಲಧಿಕಾರಿ ಗಮನಕ್ಕೆ ಏನಾದ್ರು ತಂದಿದ್ರು ಅಂತ ಹೇಳಿದಾರೆ. ಅವ್ರು ಕೂಡ ಹೇಳಿದಾರೆ ಅವ್ರ ಸರ್ಗೆ, ಮಾಡ್ರಿ ಅವ್ರಿಗೆ ಸ್ಯಾಲ್ರಿ ಮಾಡ್ರಿ ಅಂತ. ಗ್ರಾಂಟ್ಸ್ ಮುಗೋತ್ತಲ್ಲಿ ಮಾಡ್ಕೊಡ್ರಿ ಹುಡುಗ ಎಲ್ಲಿಂದ ಬರ್ತತ್ ಅವ್ರಿಗೆ ಅಂತ ಹೇಳಿದ್ರು. ಮಾಡ್ತೀನಿ ಸರ್ ಅಂತ ಮಾಡಿಲ್ಲ. ನಿಮ್ಮಂದ ಏನಾದ್ರು ಹೇಳ್ಕೊಂಡಿದ್ರೆ ಈ ತರ ನಮ್ಗೆ ಏನಾದ್ರು ತೊಂದ್ರೆ ಆಗುತ್ತೆ ಅಂತ ಹೇಳ್ಕೊಂಡಿದ್ರು? ಇಲ್ಲ, ಮಾತಿಗೆ ಮುಂಚೆ ಅಂತಿದ್ರು ಅವ್ರ ಆಫೀಸಲ್ಲಿ ತೊಂದ್ರೆ ಕೊಡ್ತಾರ ಹಂಗೆ ಹಿಂಗಂತ. ಸುಮ್ನೆ ಕಾಮನ್ ಆಗಿ ಬಿಟ್ಟಾಗ್ಬಿಡ್ತಿದೆ. ಬಂದ್ ಹೇಳ್ತಿದ್ರು, ಸುಮ್ನೆ ಆಗ್ತಿದ್ರ. ಆಮೇಲೆ ಅವ್ರಿಂದನೇ ಮತ್ತೆ ಲೆಟರ್ ಬರ್ದಿಟ್ಟು ಅವತ್ ಸಾಯಂಕಾಲನೇ ಸೂಸೈಡ್ ಮಾಡ್ಕೊಂಡಾರ ಅವ್ರು. ಅವ್ರ ಬಗ್ಗೆನೆ ಬರ್ತಾರ, ರಾಘವೇಂದ್ರ ಸರ್ ಬಗ್ಗೆನೆ ಬರ್ತಾರ. ಅವ್ರು 2 ಪೇಜ್ ಬರ್ತಾರ. ಕಿರುಕುಳ ಕೊಡ್ತಿದ್ರು, ಹಿಂಸೆ ಮಾಡ್ತಿದ್ರು, ಅದೆಲ್ಲ ಬರ್ತಾರ. ಅದು ನಿಮ್ಗೆ ಸಿಕ್ಕಿದೆನಾ? ಸಿಕ್ಕಿದೆ. ಈಗ ಫೋನ್ನಾಗ ಏನಾದ್ರು ಮಾತಾಡ್ತಿದ್ರಾ ಅವರು ಈ ತರ? ಇಲ್ಲ, ಮಾತಾಡ್ತಿದ್ವಿ. ನಿಮ್ ಗಮನಕ್ಕೆ ಏನ್ ಬಂದಿಲ್ಲ? ಬಂದಿಲ್ಲ. ನನ್ನ ಹೆಸರು ಓನರಪ್ಪ ಸರ್, ದೇವ್ರ ಬಿಟ್ಟನಲ್ಲಿ. ಈಗೇನು ಡೆತ್ ಆಗಿದಾನಲ್ಲ, ಅದೇನಾಗ್ಬೇಕು ನಿಮಗೆ? ಆತ ಮೊಮ್ಮಗಳ ಗಂಡ ಸರ್. ಏನಾಗಿತ್ತಂತ ಏನಾದ್ರು ಗೊತ್ತಾ ನಿಮ್ಗೆ? ಆತ ಅಲ್ಲಿ ಇರೋ ಜಾಗದ ನೋಡಿದ್ರೆ ನೇಣ್ ಹಾಕೊಂಡ ಮಾತ್ರ ಗೊತ್ತು. ಅದರಿಂದ ಕಿರುಕುಳ ಐತಂತೇಳಿ ಆತ ಪತ್ರ ಇದನ್ನ ಬರ್ದಿಟ್ಟು ಹೋಗ್ಯಾನ ಸರ್. ಒಂದು ಅಲ್ಲಿ ಮೊದಲು ಒಂದ್ಸರ ಇದೇ ರೀತಿ ಕಿರುಕುಳ ಆಯ್ತಂತ ಈಗ 1 ವರ್ಷದ ಮುಂದೆ ನಮ್ಮನ್ನೆಲ್ಲ ಕರೆಸಿ ಅಲ್ಲಿ ಪೊಲೀಸ್ ಸ್ಟೇಷನ್ ಕರೆಸಿ ಎನ್ಕ್ವೈರಿನೂ ಮಾಡಿದ್ರು. ಅವಾಗೆಲ್ಲ ಹೇಳಿದ್ಮ್ಯಾಗ ಅವ್ರು ಸರಿಯಪ್ಪ ಅಂತೇಳಿ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಬಿಟ್ಟಿದ್ರು. ಬಿಟ್ಟ ಮೇಲೆ ಸರಿಗೆ ಮಾಡ್ಕೊಂಡು ಹೋಗಕ್ ಅದೇ ರೀತಿ ಹಂಗೆ ಮಾಡ್ಕೊಂತ ಇಲ್ಲಿ ತಂದು ಸರ್ ಮೊನ್ನೆ ಸ್ಯಾಲ್ರಿನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದೊಂದು. ಆಮೇಲೆ ಕೆಲ್ಸಕ್ಕೆ ಹೋದಾಗ ಕೆಲಸ ನೀನ್ ಮಾಡ್ಬೇಡಪ್ಪ, ಬಿಟ್ಟು ಹೋಗ್ಬಿಡು, ನಾವ್ ಬೇರೆ ಕರ್ಕೊಂತೀವಿ ಎಂಬುದು ಒಂದು. ಆಮೇಲೆ ಏನೇನೋ ವಿಧವಾಗಿ ಮಾಡಿ ಸರ್ ಕೆಲಸ ಮಾಡಕ್ ಬಿಟ್ಟಲ್ಲ, ನಾವ್ ಮಾಡ್ಕೊತೀವಿ, ನೀನ್ ಯಾರು ಮಾಡಕ್ ಅನ್ನೋದೊಂದು. ಹಂಗಾಗಿ ಅವ್ನು ಲೆಟ್ರಿನಾಗ ಬರ್ದಾನ ಸರ್, ನಾ ಟೈಮ್ ಪಾಸಿಗೆ ಮಾಡಿ ಬಂದು ನಾ ಡ್ಯೂಟಿ ಮಾಡಿ ಅಷ್ಟೇ ಹೊರ್ತೇನೆ, ಕೆಲಸ ಮಾಡಕ್ ನನ್ಗೆ ಅನುಮತಿ ಕೊಡ್ಲಿಲ್ಲ ಅಂತಾನು ಸಹ ಹೇಳ್ಯಾರ ಸರ್. ಅದು ಗೊತ್ತಿಲ್ಲ ಸರ್ ನಮ್ಗೆ. ಇಲ್ಲ ಸರ್, ಗಮನಕ್ಕೆ ಬಂದಿಲ್ಲ ಸರ್. ನಿನ್ನೆ ನಿನ್ನೆ ಎಷ್ಟೊತ್ತಿಗೆ ಮನೆಗೆ ಬಂದ ಅದು ನಮ್ಗೆ ಗೊತ್ತಿಲ್ಲ ಸರ್. ನಮ್ ದೇವ್ರ ಬಿಟ್ಟನಹಳ್ಳಿ ಅವ್ರ ಗೌರಿಪುರ. ಅದು ಡೆತ್ ಆದ್ಮೇಲೆನೆ ಅವ್ರ ಊರವ್ರಿಗೆ ಫೋನ್ ಮಾಡಿ ಹೇಳಿದ್ಮ್ಯಾಗ ನಮ್ಗೆ 9-10 ಗಂಟೆ 5 ನಿಮಿಷಕ್ಕೆ ನಮಗೆ ಫೋನ್ ಬಂದ್ ಸರ್. ಅವಾಗ ನಾವು ಹೋಗಿ ನೋಡ್ತೀವಿ, ಅಷ್ಟೊತ್ತಿಗೆ ಅಲ್ಲೇ ಇದಾಗ್ಬಿಟ್ಟದ ಸರ್. ಈಗೇನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿವಿ ಸರ್. ತಗೊಂಡಾರ ಸರ್. ಅದು ಬರ್ದಿಟ್ಟ ಪೇಪರ್ ಮೂಲಕನೇ ಅದನ್ನ ಸೇರಿಸಿ ಕಂಪ್ಲೇಂಟ್ ಮಾಡಿವಿ ಸರ್. ಆದ್ಮೇಲೆ FIR ಆಗ್ಬೇಕು. ಮೇಲಾಗಿ ಈಗ ಕೆಲಸನೂ ಬೇಕು, ಪರಿಹಾರನೂ ಬೇಕು. ಈಗ ಮಕ್ಕಳು ಮರಿ ಅವ್ರ ಜೀವನ ಮಾಡೋದು ಹೆಂಗ್ ಸರ್? ಈಗ ಯಾರ್ಯಾರನ್ನವ್ರು ನೋಡ್ಕೊಳೋದೇ ಸಾಕಾಯ್ತು ಈ ಮಳೆ ಬೆಳೆಗ. ಈಗ ಅವ್ರು ನೋಡ್ಕೊಳೋದು ಯಾರು ಸರ್? ಮತ್ತೆ ಒಂದೇ ಗಂಡು ಹುಡುಗ ಇದೆ ಸರ್. 3 ವರ್ಷದ ಗಂಡು ಹುಡುಗ ಅದ ಸರ್, ಸಣ್ಣ ಹುಡುಗ. ಹೆಂಗ್ ಮಾಡ್ಬೇಕು ಸರ್ ಜೀವನ? ಈಗ ಆತನಂತ ಅಮಾನತ್ ಮಾಡ್ಬೇಕು ಸರ್. ಕೆಲ್ಸದಿಂದ ವಜೆ ಮಾಡ್ಲೇಬೇಕು ಕೂಡ್ಲೆ. ಇಲ್ಲಾಂದ್ರೆ ನಾವ್ ಹೆಣನೇ ಮನೆಗೆ ಒಯ್ಯಲ್ಲ ಸರ್. ಒಯ್ಯೋದೇ ಇಲ್ಲ. ಇಲ್ಲೇ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ ಸರ್. ಬೇಕಾದ್ರೆ ನಾವು ಹೆಣ ಒಯ್ಯಲ್ಲ. ತಕ್ಷಣ ಮಾಡ್ಬೇಕ. ಸಂಬಂಧಪಟ್ಟ ಅಧಿಕಾರಿಗಳು ಬರೀ MLA ಬರ್ಬೇಕು ಸರ್. ಯಾಕೆ ಬರ್ಬಾರ್ದು ಸರ್? ಅವ್ರ ಗಮನಕ್ಕೆ ಯಾಕೆ ಇರಬಾರ್ದು ಸರ್? ಇಂಥ ಅಧಿಕಾರಿಗಳು ಇಂದ ಸೂಸೈಡ್ ಮಾಡ್ಕೊಂಡು ನನಗೆ ಯಾರು ಜವಾಬ್ದಾರಿ ಸರ್? ಅವ್ರಿಗೆಲ್ಲ ಈ ಮಕ್ಳು ಮರಿ ಯಾರು ನೋಡ್ಬೇಕು ಸರ್? ತನ್ನ ಸಣ್ಣೂರಾಗೆ ಅಂತ ಆಫೀಸ್ನಾಗ ಅವ್ರು ಇದು ಮಾಡಿಲ್ಲ ಅಂತಂದ್ರೆ ಇಲ್ಲಿ ನಮ್ಗೆ ಇಲ್ಲಿ ಹಳ್ಳ್ಯಾರನ್ನೇನ್ ನೋಡ್ಕೊಂತಾರೆ ಸರ್? ಅವ್ರು ಬಂದು ಇದಕ್ಕೆಲ್ಲ ಪರಿಹಾರ ಕೊಡ್ಬೇಕು, ಕೆಲಸನೂ ಕೊಡ್ಬೇಕು ಸರ್. ಮಗ ಇಷ್ಟೆಲ್ಲ ನಾನು ಮನವಿ ಮಾಡ್ತೀನಿ ನೋಡ್ರಿ ಸರ್. MLAಗೂ ಮಾಡ್ತೀನ, ಮೇಲಾಧಿಕಾರಿಗಳು ಸತೆಗೆ ಆತ್ನ ಕೆಲಸದಿಂದ ವಜೆ ಮಾಡ್ಬೇಕು ಸರ್. ಈತ ಹೆಂಗ್ ಹಾಳಾಗೋಗ್ಯದಂಗ ಹೋಗ್ಬೇಕು ಸರ್ ಅವ್ರ ಸತೆಗೆ. ಹಂಗಾದ್ರೆ ಅವ್ರಿಗೆ ಅರ್ವಾಕತೆ. ಇನ್ನು ಇದ್ದ ಪದ್ದರಿಗೆ ಅಧಿಕಾರಿಗಳಿಗೆ ಹೆಂಗ್ ಟಾರ್ಚರ್ ಕೊಡ್ಬಾರ್ದು. ಮುಂದೆ ಹೆಂಗ ಮಾಡ್ಕೊಂಡು ಹೋಗ್ಬೇಕು, ಹೆಂಗ ನೋಡ್ಕೋಬೇಕು ಕೆಲಸಗಾರ ನಮ್ಮ ಸತಿ ಅವ್ರಿಗೆ ಸ್ವಲ್ಪ ಪ್ರಜ್ಞೆ ಆಗ್ತದ ಅಂತ ನನ್ನ ಅನಿಸಿಕೆ ಸರ್. ಸರ್, ನನ್ನ ಹೆಸರು ಅಂಜಿನಪ್ಪ ಅಂತೇಳಿ, ಮೂಲತಃ ಗೌರಿಪುರದ ಗ್ರಾಮದವನು. ನಮ್ಗೆ ಈಗೇನು ರಾಜ ಅನ್ನೋರು ಡೆತ್ ಆಗಿದಾರಲ್ಲ, ಅವ್ರು ನಮಗೆ ಮಾವರಾಗ್ಬೇಕು.
ಸುಮಾರು 8 ವರ್ಷಗಳ ಕೃಷಿ ಇಲಾಖೆ ಕೃಷಿ ಇಲಾಖೆಯಲ್ಲಿ ಇಲ್ಲೇ ಚೂರ್ನೂರಲ್ಲಿ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಲ್ಲಿಂದ ಮತ್ತೆ ವರ್ಗಾವಣೆ ತಗೊಂಡು ಮತ್ತೆ ಸಂಡೂರಿಗೆ ಹಾಕಿದ್ರು. ಆ 2 ವರ್ಷ ಅವಧಿಯಲ್ಲಿ ಈ ರಾಘವೇಂದ್ರ ಅನ್ನೋರು ಟಾರ್ಚರ್ ಇಂದಾನೆ ಅವರು ಇಷ್ಟೊಂದು ಮನನೊಂದು ನೇಣಿಗೆ ಶರಣಾಗಿರೋದಂತೂ ಸತ್ಯ. ಇದರಿಂದ ಅದ್ರದ್ದು ಯಾವುದೇ ತರದ್ದು ಬೇರೆ ಅವಯವ ಏನಿದ್ದಿಲ್ಲ. ಅದ್ರಲ್ಲಿ ಡೆತ್ ನೋಟಲ್ಲಿ ಅವ್ರಿಗೆ ಸ್ವತಃ ಮೆನ್ಷನ್ ಮಾಡಿ ಬರ್ದಿದ್ದಾರೆ, ರಾಘವೇಂದ್ರ ಅವ್ರ ಕಿರುಕುಳದಿಂದಾನೇ ನಾನು ಸತ್ತೋಗಿರೋದಂದು. ಇದಕ್ಕೆ ನಾನು ಸರ್ಕಾರಕ್ಕೆ ಮನ ಮುಟ್ಟೋದೇನಂದ್ರೆ ಹೇಳೋದೇನೆ ಅಂದ್ರೆ, ಸರ್ಕಾರ ಏನಿದ್ರು ಅವ್ರಿಗೆ ಒಂದು ಪರಿಹಾರ ಅನ್ನೋದು ಕೊಟ್ಟು ಅವ್ರ ಮುಂದಿನ ಸಣ್ಣ ಭವಿಷ್ಯಕ್ಕೆ, ಸಣ್ಣ ಮಗು ಇದೆ ಅವ್ರು ಆಗದೆ ಅವ್ರಿಗೆ ಏನೋ ಒಂದು ಮೂಲತಃ ಸೌಕರ್ಯ ಕೊಟ್ಟು ಒಂದು ಯಾವ್ದೋ ಸಣ್ಣದು ಹೊರಗುತ್ತಿಗೆ ನೌಕರಿ ಆಗಿದ್ರು ಪರವಾಗಿಲ್ಲ, ಯಾವ್ದೋ ಒಂದು ಸಣ್ಣ ನೌಕರಿ ಕೊಟ್ಟು ಮೂಲತಃ ಒಂದು ಸ್ಥಾನ ಕೊಟ್ಟು ನಾನು ಕೇಳ್ತೀನಿ. ಈಗ ರಾಘವೇಂದ್ರ ಅವರು ಇವ್ರನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು? ಮೂಲತಃ ಇಲ್ಲಿಂದ ಅವ್ರಾಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಅವ್ರಾಗೆ ಮಾಡಿರೋದು ಸರ್. ಇದೆಲ್ಲ ಮುಂದೆ ಪ್ಲಾನ್ ಹಾಕೊಂಡು ಮಾಡಿರೋದಂತ ನನ್ನ ಅನಿಸಿಕೆ ಅನ್ಸುತ್ತೆ. ಯಾವ್ದ್ರ ವಿಷಯವಾಗಿ? ಇದ್ರ ವಿಷಯವಾಗಿ ಅವನ್ನ ಒಟ್ಟು ಕಂಪ್ನಿ ಕೆಲಸದಿಂದ ತೆಗಿಬೇಕು. ಕಾರಣ ಏನು? ಕಾರಣ ಅಂದ್ರೆ ಇಲ್ಲಿ ಈ ಕೆಲಸದಿಂದ ತೆಗಿಸಿದ್ರೆ ನಮ್ಗೇನೋ ಒಂದು ಅನುಕೂಲ ಆಗುತ್ತೆ, ಬೇರೆ ಯಾರನ್ನ ತರಬಹುದಲ್ಲ. ಅವರಲ್ಲಿ ಏನೋ ಒಂದು ಇನ್ನೂ ಒಂದು ವೈಯಕ್ತಿಕ ಇಟ್ಕೊಂಡು ಈ ತರ ಮಾಡಿದಾರೆ ಅಂತ ನನ್ನ ಅನಿಸಿಕೆ ಸರ್. ಯಾವ್ದು ಏನಾದ್ರು ವೈಯಕ್ತಿಕ ವಿಷಯ ಏನಾದ್ರು ಗೊತ್ತಾಯ್ತು? ನಮಗೇನು ಗೊತ್ತಿಲ್ಲ ಸರ್, ಅದು ಮೆನ್ಷನ್ ಮಾಡಿದಾರೆ ಇದ್ರಲ್ಲಿ ಡೆತ್ ನೋಟ್ ಅಲ್ಲಿ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಏನಂತ ಮಾಡಿದಾರೆ? ಆಫೀಸರ್ ಎಲ್ಲಾರು ಕಿರುಕುಳ ನನಗೆ ಜಾಸ್ತಿ ಆಗಿರೋದ್ರಿಂದ ಮನನೊಂದು ನಾನು ಈಗ ಆತ್ಮಹತ್ಯೆಗೆ ನೇಣಾಕಿದ್ದೇನೆ ಅಂತಾನು ಹೇಳಿದ್ದಾರೆ ಸರ್. ಸುಮಾರು 4 ತಿಂಗಳಿಂದಾನು ಸ್ಯಾಲ್ರಿ ಆಗಿಲ್ಲ. ಬಟ್ ಅದನ್ನ JD ಅವ್ರನ್ನ ಕೇಳಿದ್ರೆ ಅವ್ರು ಇವತ್ತಿನವ್ರು ಮಾಡ್ರಿ ಅಂದ್ರೆ ಇವ್ರ ಅಟೆಂಡೆನ್ಸ್ ಕೊಟ್ಟಿಲ್ವಂತೆ, ಅದು ಇದು ಸೈನ್ ಕೂಡ ಮಾಡಿಲ್ವಂತೆ ಅಟೆಂಡೆನ್ಸ್ಗೆ. ಇವ್ರು ಪೇಮೆಂಟ್ ಕೂಡ ಮಾಡಕ್ ಬಿಟ್ಟಿಲ್ವಂತೆ. ಅವ್ರು ಕಂಪಲ್ಸರಿ ಡ್ಯೂಟಿಗೆ ಹೋಗಿದ್ದಾರೆ ಸರ್. ಬೇರೆ ಊರಿಂದ ಒಂದು ಸಿಟಿಯಲ್ಲಿ 1 ತಿಂಗಳು ಸ್ಯಾಲ್ರಿ ಇಲ್ಲ ಅಂದ್ರೆ ಹೆಂಗಾಗುತ್ತೆ ಹೇಳ್ರಿ ಅವ್ರಿಗೆ? 4 ತಿಂಗಳಿಂದಾನು ಸತತ ಸ್ಯಾಲ್ರಿ ಇಲ್ಲದೆ ಸುಮ್ನೆ ಕೆಲ್ಸಕ್ಕೆ ಬರ್ಬೇಡ, ನಾನು ಬೇರೆಯವ್ರನ್ನ ತಗೊಂತೀನಿ ಹಿಂಗ ವಾಕ್ಯ ಶಬ್ದಗಳಿಂದ ಮಾತಾಡಿರೋದ್ರಿಂದ ಅವ್ರ ಮನನೊಂದು ನಿನ್ನೆ ರಾತ್ರಿ ಸುಮಾರು 9-9:30 ಟೈಮಲ್ಲಿ ಹೋಗಿ ನೇಣಿಗೆ ಶರಣಾಗಿದ್ದಾರೆ ಸರ್. ಸರ್ ನಾವು ಅನಂತಪ್ಪ. ಹ್ಞೂ ಸರ್. ಏನಾಗ್ಬೇಕು ಹುಡುಗ? ಹುಡುಗ ಹಳಿ ಆಗ್ತೀನಿ ಸರ್. ನಡ್ತಿರೋ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್. ಅವ್ರ ಫ್ರೆಂಡ್ಶಿಪ್ ಮೇಲೆ ಅಡ್ಡಾಡಿರ್ತಾರ, ಇಲ್ಲ ಆಫೀಸ್ಗೆ ಹೋಗ್ತಿದ್ದ ಬರ್ತಿದ್ದ, ಸುಂಟ್ರಿಗಿದ್ದ. ಮೊದ್ಲು ವರ್ಕ್ ಮಾಡ್ತಿಲ್ಲ, ಸ್ಟೋರ್ನ ಮಾಡಿದ್ ಸರ್. 8 ವರ್ಷನ ಮಾಡ್ಯಾರ ನಲ್ಲಿ. ಇವಾಗ 2 ವರ್ಷ ಅಲ್ಲಿ ಸುಂಟ್ರಿಗೇನು ಹೋಗ್ಯಾರ. ಅಲ್ಲಿಂದ ಮುಂದೆ ಹೋಗಿ ಏನ್ ಮಾಡ್ಯಾರ ಗೊತ್ತಿಲ್ಲ ಸರ್. ಪ್ರೇಮಮ್ಮ ಹುಡುಗಿ ಬಗಳಾಗ್ತಾಳ ನಮಗೆ, ಅಷ್ಟು ಬಿಟ್ರೆ ಇನ್ನು ಗೊತ್ತಿಲ್ಲ ಸರ್. ಹೋಗ್ತಿದ್ದ, ಆಫೀಸ್ಗೆ ಹೋಗ್ತಿದ್ದ ಬರ್ತಿದ್ದ, ಅಪ್ ಅಂಡ್ ಡೌನ್ ಮಾಡ್ತಿದ್ದ ಸರ್ ಸ್ವಲ್ಪ ದಿನ. ತಿರ್ಗಿ ಅಲ್ಲಿಂದ ರೂಮ್ ಮಾಡ್ಕೊಂಡ್ರು ಸುಂಟ್ರಾಗ. ರೂಮ್ ಮಾಡ್ಕೊಂಡು ಅಲ್ಲೇ ಇದ್ರು ಸರ್. ಫ್ಯಾಮಿಲಿ ಪೂರ್ತಿ ಅಲ್ಲೇ ಇತ್ತು. ಅಲ್ಲಿ ಇದ್ದಾರ ತಿರ್ಗ ಅವ್ರು ಏನ್ ಮಾಡ್ಕೊಂಡ್ರ ಗೊತ್ತಿಲ್ಲ ಸರ್. ಬಂದಾರಲ್ಲ, ವಾಪಸ್ ಬಂದಾರ. ಮೊನ್ನೆ ಹಬ್ಬಕ್ಕಂತ ಬಂದಾರ. ಬಂದಾಗ ಅಲ್ಲಿ ಏನಾಯ್ತು ಗೊತ್ತಿಲ್ಲ ಸರ್ ಮ್ಯಾಟ್ರ್. ನಿನ್ನೆ ಸಾಯಂಕಾಲ ನಡೆದ್ರ ಮ್ಯಾಟ್ರ್ ಸರ್. 9 ಗಂಟೆ ನಡೆದ್ರ ಅದು. ನಮಗೆ ಗೊತ್ತಾಗಿರೋದು 9:15 ಗೊತ್ತಾಗ್ಯದ ಸರ್ ಮ್ಯಾಟ್ರ್. ಅಲ್ಲಿಂದ ಏನ್ ನಡೀತು, ಯಾರು ಬಂದ್ರು, ಯಾರು ಹೋಗ್ಯಾರ ಗೊತ್ತಿಲ್ಲ ಸರ್. ಅದು ಕಂಪ್ಲೀಟ್ ಅವ್ರ ಆಫೀಸರ್ ಇವಾಗ ನೋಡ್ರಿ, ಲೆಟರ್ ಅವ್ರು ಬರ್ದಾರ ಲೆಕ್ಕ ಮಾಡ್ರಿ, ಆಫೀಸರ್ ಪ್ರಾಬ್ಲಮ್ ಸರ್. ಇಲ್ಲಿ ಸುತ್ತಮುತ್ತ ಹಳ್ಳಿಗಳು ಯಾರು ಪ್ರಾಬ್ಲಮ್ ಇಲ್ಲ ಸರ್.